ಮಲಪ್ರಭಾ ನದಿ ಅಪಾಯ ಮಟ್ಟ ಮೀರಿ ಹರಿತದೆ. ಹೀಗಾಗಿ ಗದಗ ಜಿಲ್ಲೆ ವಾಸನ ಗ್ರಾಮದ ಸುತ್ತಮುತ್ತ ಅಪಾರ ಪ್ರಮಾಣದ ನೀರು ಕೂಡ ಇಲ್ಲಿ ಜಮಾವಣೆಯಾಗಿದೆ. ಹೀಗಾಗಿ ಈ ಗ್ರಾಮದ ಮಾರುತೇಶ್ವರ ದೇವಸ್ಥಾನಕ್ಕೂ ಕೂಡ ಈಗ ಜಲ ದಿಗ್ಬಂಧನ ಆಗಿದೆ. ಶ್ರಾವಣ ಮಾಸದಲ್ಲಿ ಪೂಜೆ ಪುನಸ್ಕಾರ ಆಗಬೇಕಾಗಿದ್ದ ಹನುಮಪ್ಪ ಈಗ ಪೂಜೆ ಇಲ್ಲದೆ ಏನು ಅನಾಥ ಆಗಿದೆ ಅಂತ ಹೇಳ್ಬೋದು. ಈಗ ನಾವು ವಾಸನ ಗ್ರಾಮದ ಹೊರವಲಯದಲ್ಲಿ ನೋಡ್ಬೋದು, ಈಗಾಗಲೇ ಇಲ್ಲಿ ಎಷ್ಟೊಂದು ಪ್ರಮಾಣದಲ್ಲಿ ನೀರಿದೆ. ಯಾಕಂದರೆ ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಪ್ರವಾಹ ಕೂಡ ಈಗ ಅಕ್ಕಪಕ್ಕದ ಜಮೀನುಗಳಿಗೆ ನುಗ್ಗಿದ ನೀರು. ಈಗ ಈ ಭಾಗದಲ್ಲಿ ಇಷ್ಟೊಂದು ಪ್ರಮಾಣ ನೀರು, ಇದೇ ಭಾಗದಲ್ಲಿ ನೋಡ್ಬೋದು. ಈಗ ಕಬ್ಬಿನ ಗದ್ದೆ ಒಳಗಡೆ ದಾಟಿದ ನಂತರ ಒಂದು ತೆಂಗಿನ ಗಿಡಗಳು ಏನು ಕಾಣುತ್ತೋ ಅಲ್ಲಿ ಈಗ ಮಾರುತೇಶ್ವರ ದೇವಸ್ಥಾನ ಇದೆ. ಈಗ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ಪಲ್ಲಕ್ಕಿ ಸೇವೆ ಆಗ್ತಿತ್ತು. ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಗ್ರಾಮಸ್ಥರು ಮಾಡ್ತಾಯಿದ್ರು. ಆದರೆ ಈಗ 3-4 ದಿನಗಳಿಂದ ಏನು ಮಲಪ್ರಭಾ ನದಿ ಪ್ರವಾಹ ಉಕ್ಕಿದೆ. ಹೀಗಾಗಿ ಆ ಒಂದು ದೇವಸ್ಥಾನ ಜಲ ದಿಗ್ಬಂಧನ ಆಗಿದೆ. ಈಗ ಈ ಭಾಗದಲ್ಲಿ ಏನು ಈ ದೇವಸ್ಥಾನಕ್ಕೆ ಹೋಗೋ ರಸ್ತೆ ಕೂಡ ಸುಮಾರು ಒಂದು ಆಳ್ನಷ್ಟು ನೀರಿದೆ. ಹೀಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಏನು ಮಾರುತೇಶ್ವರ ದೇವಸ್ಥಾನದಲ್ಲಿ ಸುಮಾರು 3-4 ದಿನಗಳಿಂದ ಪೂಜೆ ಪುನಸ್ಕಾರಗಳು ಇಲ್ಲ. ನಿತ್ಯವೂ ಕೂಡ 2 ಸಮಯ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿಗೆ ಪಲ್ಲಕ್ಕಿ ಸೇವೆ ಆಗ್ತಿತ್ತು, ವಿಶೇಷ ಪೂಜೆ ಆಗ್ತಿತ್ತು. ಆದರೆ ಅದೆಲ್ಲ ಯಾವುದೂ ಆಗ್ತಾಯಿಲ್ಲ ಅಂತ ಭಕ್ತರು ಕೂಡ ಈಗ ಅಸಮಾಧಾನಗೊಂಡಿದ್ದಾರೆ. ಯಾಕಂದರೆ ಪೂಜೆ ಪುನಸ್ಕಾರ ಮಾಡಬೇಕು ಶ್ರಾವಣದಲ್ಲಿ, ಅದು ಆಗ್ತಾಯಿಲ್ಲ. ಈಗ ಪೂಜೆ ಇಲ್ಲದೆ ನಮ್ಮ ಮಾರುತೇಶ್ವರದ ಹಾಗೇ ಇದ್ದಾನೆ ಅಂತ ಒಂದು ಮಾತು ಹೇಳಿದ್ರೆ ಈಗ ಗ್ರಾಮಸ್ಥರು ಅವರನ್ನು ಮಾತಾಡೋದು. ಸರ್, ಏನು ವಿಶೇಷ ಏನು ಆ ದೇವಸ್ಥಾನದ್ದು ಈಗ ಶ್ರಾವಣದಲ್ಲಿ ಏನು ವಿಶೇಷ ಪೂಜೆ ಪುನಸ್ಕಾರ ನಡೀತದೆ? ಶ್ರಾವಣ ತಿಂಗಳ ಶ್ರಾವಣ ತಿಂಗಳ 2 ಹೊತ್ತು ಪೂಜೆ ನಡೀತೈತೆ ರೀ. ಪಾಲ್ಕಿ ಸೇವಾ ಚಲೋ ಆಗತ್ತೆ ರೀ. ಅನ್ನ ಪ್ರಸಾದ ಇತ್ತು ರೀ. ಇವತ್ತು ಇದು 15,000 ನೀರು ಬದಕ್ಕೆ 2 ಆಳು ನೀರು ಇದ್ದಿದ್ದಕ್ಕೆ ರೀ ಇದು ಹೋಗಕ್ಕಾಗಿಲ್ಲ ರೀ. 2 ಹೊತ್ತು ಪೂಜೆ ಆಗ್ಬೇಕು ರೀ. ತುಳಸಿಗಿರೇಶ್ವರ ದೇವಸ್ಥಾನ ಅಂದ್ರೆ ಬಾಲ್ಕೋಟ್ ಜಿಲ್ಲಾ ಬಾದಾಮಿ ತಾಲೂಕು ಇಲ್ಲಿ ನರಗುಂದ ಸೈಡ್ ಎಲ್ಲ ಕೊಣ್ಣೂರು ಸುತ್ತಮುತ್ತ ಹಳ್ಳಿಯವರು ಬರ್ತಾರೆ ರೀ. ಎಲ್ಲರಿಗೆ ತುಳಸಿಗಿರೇಶ್ವರ ದೇವಸ್ಥಾನ ಅಂದ್ರೆ ಮಂದಿಯವ್ರು ಇದ್ದಂಗೆ ರೀ. ಈಗ ಎಲ್ಲರಿಗೆ ನೀರು ಬಂದಿತ್ತು ಅಂದ್ರೆ ಯಾರೂ ಜನರು ಬರಲ್ಲ ರೀ. ಊರಾನ ಮಂದಿ ಹೋಗಕ್ಕೂ ಸಾಧ್ಯ ಆಗಲ್ಲ ರೀ. ಈ ಥರ ನೀರು ಪ್ರತಿ ವರ್ಷವೂ ಹಿಂಗಾಗತ್ತೆ ಸರ್. ಈಗ 15,000 ಬಿಟ್ಟರೆ ಇಷ್ಟ ಐತ್ರಿ. ಹೆಚ್ಚಿಗೆ ಬಿಟ್ಟಾಗೂ ಬಂದಿರ್ತೀರಿ. ಹೊಳಿ ಬಾಜುನ ತುಳಸಿಗಿರೇಶ್ವರ ದೇವಸ್ಥಾನ ಹಿಂದೆ ಗುಡಿಯಿಂದ ನೀರು ಬರ್ತೈತೆ. ಗರ್ಭಗುಡಿ ಒಂದು ಸ್ವಲ್ಪ ಸರ್ದಂಗೆ ಆಗೈತೆ ರೀ. ಫೇಮಸ್ ದೇವಸ್ಥಾನ ರೀ ಅದು ಮೊದ್ಲೇಕಿದ್ರೆ. ಹಿಂಗಾಗಿ ಇದು ಮೇನ್ ರೋಡ್ನಾಗ ನೋಡ್ರಿ, ಇದು ಅಡ್ಡಾಡ್ ರೋಡ್ ರೀ. ಇದು 2 ಆಳು ನೀರು ಐತ್ರಿ. ಇದ್ರಾಗ 2 ಹೊತ್ತು ಪೂಜೆ ಆಗ್ಬೇಕು ರೀ. ಪಾಲ್ಕಿ ಸೇವೆ ಆಗ್ಬೇಕು ದಿವಸ. ಹೋಗಕ್ಕೆ ಆಗಲ್ಲ ರೀ. ಶ್ರಾವಣದಲ್ಲಿ ಪೂಜೆನಿಲ್ಲ, ಪಾಲ್ಕಿ ಸೇವೆನೂ ಇಲ್ಲ. ಈಗ 2 ಏನಿಲ್ಲ ರೀ. ಈಗ ಹೋಗಕ್ಕೆ ಸಾಧ್ಯನೇ ಇಲ್ಲ ರೀ. ಯಾರು ಹೋಗಕ್ಕೆ ಆಗಲ್ಲ ರೀ. ದೇವ್ರಿಗೆ ಸತ್ಯಕ್ಕೆ ಪೂಜೆ ಮಾಡಿಸ್ಕೊಳಕ್ಕೆ ಆಗಲ್ಲ ರೀ. ಇಷ್ಟು ಈ ಥರ ನೀವು 15,000 ನೀರು ಬಿಟ್ಟಿದ್ದಕ್ಕೆ ರೀ 3 ದಿನ ಆತ್ರಿ ಇವತ್ತಿ ಸರ್ ಹೋಗಕ್ಕೆ. ಹ್ಞೂ ರೀ, ಇದು ಏನು ಗ್ರಾಮಸ್ಥರ ಮಾತು. ಏನು ಪ್ರವಾಹ ಉಕ್ಕಿ ಹರಿತಾ ಇದೆ ಈಗ. ಹೀಗಾಗಿ ನಮ್ಮ ಮಾರುತೇಶ್ವರ ಕೂಡ ಈಗ ಪೂಜೆಗೊಳ್ತಾ ಇಲ್ಲ. ಹೀಗಾಗಿ 3-4 ದಿನಗಳಿಂದ ಕೂಡ ಭಕ್ತರಿಗೂ ಕೂಡ ಒಂದು ಅಸಮಾಧಾನ ಇದೆ. ಯಾಕೆಂದರೆ ಪ್ರತಿ ವರ್ಷ ಕೂಡ ಇದೇ ಒಂದು ಸ್ಥಿತಿ ನಿರ್ಮಾಣ ಆಗೋದ್ರಿಂದ ಈ ಬಾರಿ ಏನು ಶ್ರಾವಣದಲ್ಲಿ ಪೂಜೆ ಪುನಸ್ಕಾರ ಪಲ್ಲಕ್ಕಿ ಸೇವೆ ಯಾವುದೂ ಆಗ್ತಿಲ್ಲ ಅನ್ನೋ ಅಸಮಾಧಾನ ಕೂಡ ಇಲ್ಲಿನ ಭಕ್ತರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.